ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿಯ ಮಕ್ಕಳೇ, ಪಂಚತಂತ್ರ ಕಥಾ ಮಾಲಿಕೆಯಲ್ಲಿ ಈಗೆಲ್ಲ ಕಥೆಗಳನ್ನು ನೋಡ್ತಾ ಇದ್ದೀವಿ. ವಿಷ್ಣು ಶರ್ಮಾ ಈ ಪಂಚತಂತ್ರ ಕಥೆಯನ್ನು ನಿರ್ಮಿಸಿರೋದು. ಮೊದಲನೇ ತಂತ್ರವೇ ಮಿತ್ರಭೇದ. ಮಿತ್ರಭೇದದ ಕೊನೆಯ ಭಾಗಕ್ಕೆ ನಾವೀಗ ಬಂದಿದ್ದೀವಿ. ಇವತ್ತು ಮಿತ್ರಭೇದದಲ್ಲಿ ಬರುವಂತಹ ಕೊನೆಯ ಎರಡು ಕಥೆಗಳನ್ನು ಹೇಳ್ತಾ ಇದ್ದೀನಿ. ಮೊದಲನೇದು ಬುದ್ಧಿಗೇಡಿ ಮಂಗ. ಅರಮನೆ, ಒಬ್ಬ ರಾಜ ಇದ್ದಾನೆ. ರಾಜನ ಕಂಡ್ರೆ ಒಂದು ಕೋತಿಗೆ ಮಹಾ ಅಭಿಮಾನ, ಪ್ರೀತಿ, ಗೌರವ. ಹಾಗಾಗಿ ಅದೇನಾಗ್ತಾ ಇತ್ತು, ಅರಮನೆಯಲ್ಲಿ ಅವನ ಜೊತೆಗೆ ಇತ್ತು, ರಾಜನ ಮಲಗುವ ಕೋಣೆಯಲ್ಲಿ ಇತ್ತು. ಆ ಕಡೆಗೆ ಎಷ್ಟು ಜನ ಸೇವಕರಿದ್ರು ಸಹಿತ ಇದು ರಾಜನಿಗೆ ಸ್ವತಃ ಗಾಳಿ ಬೀಸಿ ಸೇವೆ ಮಾಡ್ತಾ ಇತ್ತು. ರಾಜನಿಗೂ ಕೋತಿ ಕಂಡ್ರೆ ಬಹಳ ಪ್ರೀತಿ. ಕೋತಿ ಎಷ್ಟಾದ್ರೂ ಕೋತಿನೇ. ಆದರೆ ರಾಜಂಗೆ ಅದು ಗೊತ್ತಾಗೇ ಇರಲಿಲ್ಲ. ಇದು ಯಾವಾಗಲೂ ಕೂತು ಬೇಸಿಗೆ, ಅವಾಗೆಲ್ಲ ಈಗ ನನಗೆ ಕರೆಂಟು ಫ್ಯಾನು ಇರಲಿಲ್ಲ. ಇದು ಬೀಸಣಿಗೆ ತಗೊಂಡು ಗಾಳಿ ಹಾಕ್ತಾನೇ ಇತ್ತು. ಏನಾಗ್ಬಿಡ್ತು, ಅವತ್ತು ಒಂದಿನ ಒಂದು ನೊಣ ಬಂದ್ಬಿಡ್ತು. ನೊಣ ಬಂದು ಗುಯ್ ಗುಯ್ ಅಂತೂ ಕೋತಿ ಉಚು ಉಚು ಅಂತು. ರಾಜ ನಿದ್ದೆ ಮಾಡ್ತಾ ಇದ್ದಾನೆ, ಎಚ್ಚರ ಆಗ್ಬಾರ್ದು ಅಂತು, ಹೋಗ್ಲಿಲ್ಲ. ಅದು ರಾಜನ ಕೈ ಮೇಲೆ ಕೂತ್ಕೊಳ್ತು. ಇದು ಬೀಸಣಿಗೆ ಹಿಂಗಂತು, ಹೋಗ್ಲಿಲ್ಲ. ಈ ಕಡೆ ಕೈಗೆ ಬಂತು, ಇಲ್ಲಂತೂ ಉಶ್ ಹೋಗ್ಲಿಲ್ಲ. ಮುಖದ ಮೇಲೆ ಕೂತ್ಕೊಂಡು ಹೋಗ್ಲಿಲ್ಲ, ಕೈಗೆ ಸಿಕ್ತಿಲ್ಲ. ಏನು ಮಾಡಿದ್ರು ಸಿಗ್ತಾ ಇಲ್ಲ. ತಪ್ಪಿಸ್ಕೊಂಡು ಹಾರ್ಕೊಂಡು ಹೋಗ್ತಾ ಇದೆ. ಕೋತಿ ಭಾಳ ಸಿಟ್ಟು ಬಂದ್ಬಿಡ್ತು. ಅಯ್ಯ ಬಡ್ಡಿ ಮಗನೇ, ನೊಣನ ಬಡಿಯ, ನಮ್ಮ ರಾಜನ ನಿದ್ದೆಗೆ ಭಂಗ ಮಾಡ್ತಾ ಇದೀಯ, ನನಗೆ ನೀ ಸವಾಲ್ ಹಾಕ್ತಿದೀಯ. ಮಗನೇ ಕೂತ್ಕೋ, ಬಾಯಿ ಏನು ಮಾಡ್ತೀನಿ ನೋಡು. ನೊಣ ಏನು ಮಾಡ್ತು, ಬಂದಿದ್ದೇನೆ ರಾಜನ ಕುತ್ತಿಗೆ ಹತ್ರ ಬಂದು ಕೂತ್ಕೊಂಡ್ಬಿಡ್ತು. ಯಾರು ನಾನು? ರಾಜನ ಬಗ್ಗೆ ಬಹಳ ಪ್ರೀತಿ ಇರುವಂತ ಕೋತಿ. ನೋಡಿ ನಿನಗೆ ಏನು ಮಾಡ್ತೀನಿ, ಕತ್ತಿದ್ದು ತಗೊಳ್ತು, ಹೊಡೆದೇ ಬಿಡ್ತೀನಿ ಅಂತೂ ಅಂತೇಳಿ ಹೊಡೆದೇ ಬಿಡ್ತು. ಆದ್ರೆ ನೊಣ ಕತ್ತಿ ಹೊಡೆತಕ್ಕೆ ಸಿಗ್ಲಿಲ್ಲ, ಹಾರೋಯ್ತು. ರಾಜನ ಕತ್ತು ತುಂಡಾಯ್ತು. ರಾಜ ಸತ್ತೇ ಹೋದ. ನೊಣ ಮಾಡಿದ ಕತ್ತಿ ನಮ್ಮ ಮಂಗ ಮಾಡಿದ್ ನೋಡಿದಲ್ಲಪ್ಪ, ಕೋತಿ ರಾಜನ ಸೇವೆ. ರಾಜನಿಗೆ ಸೇವೆ ಮಾಡೋ ಬದಲು ಅವನ್ನೇ ಯಮಲೋಕಕ್ಕೆ ಕಳಿಸ್ಬಿಡ್ತು. ನೋಡಿ ಮಕ್ಕಳೇ, ಯಾವಾಗಲೂ ಸಹಿತ ವಿವೇಕಿಗಳು, ಕೋತಿನೇ. ಕೋತಿ ಅದಕ್ಕೆ ಹೇಳೋದು, ನಾವು ಸಹಿತ ಕೋತಿಯಾಗಿ ಆಡಬಾರ್ದು, ಮನುಷ್ಯರಾಗಿರ್ಬೇಕು, ವಿವೇಕಿಗಳಾಗಿರ್ಬೇಕು. ಇಲ್ಲೇ ಕೋತಿ ಮಾಡ್ದಂಗೆ ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನೇನೋ ಆಗತ್ತಲ್ವಾ. ನೋಡಿ, ಈಗ ನಾವು ನೋಡುವ ಕಥೆಯೇ ಬುದ್ಧಿವಂತ ಕಳ್ಳ. ಸರಿಯಪ್ಪ, ಕಳ್ಳ ಸರಿ, ಬುದ್ಧಿವಂತ ಏನು? ಬುದ್ಧಿವಂತ ಆದ್ರೆ ಕಳ್ತನ ಯಾಕೆ ಮಾಡ್ತಾನೆ? ಅದೇ ಮಕ್ಕಳೇ, ಇದೇ ವಿಶೇಷ. ಒಂದು ಊರಿನಲ್ಲಿ ಒಬ್ಬ ತರುಣ ಇದ್ದಾನೆ. ಆತ ಸಕಲ ವಿದ್ಯಾ ಪಾರಂಗತ, ಬಹಳವಾದ ಓದ್ಕೊಂಡಿದ್ದಾನೆ. ಆತನಿಗೆ ದೇವರು, ಧರ್ಮ, ಎಲ್ಲ ಭಕ್ತಿ. ಏನು ಯಾವ್ದು ಬೇಕು, ರಾಮಾಯಣ ಬೇಕು, ಮಹಾಭಾರತ ಬೇಕಾ, ಯಾವ ಶ್ಲೋಕ ಬೇಕು, ಎಲ್ಲವನ್ನು ನಿರರ್ಗಳವಾಗಿ ಹೇಳ್ತಿದ್ದ. ಸಂಸ್ಕೃತದಲ್ಲಿ ಅಪಾರ ಪಾಂಡಿತ್ಯ, ಆದರೆ ಬಾಡುವ. ಆದರೆ ಅವನು ಒಂದು ಅದೇನು ಪೂರ್ವಧರ್ಮ ಕರ್ಮ ಏನೋ ಕಳ್ತನ ಮಾಡೋ ಚಟ ಅಂಟ್ಕೊಂಡ್ಬಿಟ್ಟಿತ್ತು. ಯಾರ ಹತ್ರ ದುಡ್ಡಿದೆ ಅಂದರೆ ಮೆಲ್ಲಗೆ ಏನಾದರೂ ಮಾಡಿ ಅವರಿಗೆ ತಲೆ ಸೌರಿ, ತಾನು ಪಂಡಿತ ಅಂತ ಬೇರೆ ಗೊತ್ತಿತ್ತು, ಅವ್ರಿಗೆ ಆ ಶ್ಲೋಕ ಈ ಶ್ಲೋಕಗಳು ಮಾಡಿ ಮೆಲ್ಲಗೆ ಅವ್ರು ದುಡ್ಡು ಹೊಡೆದು ಬಿಡೋದು. ಅದೇನಾಗಿದೆ, ಈ ಊರಿಗೆ 3 ಜನ ಶ್ರೀಮಂತರು ಬಂದಿದ್ದಾರೆ. ಬೇರೆ ಊರಿಂದ ಬಂದರು. ಶ್ರೀಮಂತರು ನೋಡ್ದ ದೇವಸ್ಥಾನದ ಹತ್ರ. ಇವನೇನು ಮಾಡ್ದ, ಬನ್ನಿ ಸ್ವಾಮಿ ಅಂತೇಳಿ ಕೂಡ್ಕೊಂಡು ಸಂಸ್ಕೃತ ಶ್ಲೋಕಗಳನ್ನು ಹೇಳಿ ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಮುಕ್ತಿ, ಮೋಕ್ಷ, ಸದ್ಗತಿ ಬಗ್ಗೆ ಬಹಳ ಉಪನ್ಯಾಸ ಮಾಡಿಬಿಟ್ಟ. ಅವ್ರು ಇವನಿಂದ ತುಂಬ ಪ್ರಭಾವಿತರಾಗ್ಬಿಟ್ರು. ಇವನಿಗೆ ಗೊತ್ತಾಗ್ಬಿಡ್ತು ಅವ್ರ ಹತ್ರ ಬಹಳ ದುಡ್ಡಿದೆ ಅಂತ. ದುಡ್ಡಿದೆ ಅನ್ನೋದಕ್ಕೆ ಇಷ್ಟೆಲ್ಲ ಇವನು ಈ ತಂತ್ರಗಳನ್ನು ಮಾಡಿದ್ದು. ಸ್ವಾಮಿ, ಎಷ್ಟೋ ಜನ್ಮದ ಪುಣ್ಯದಿಂದ ನಿಮ್ಮಂಥವ್ರ ಸಹವಾಸ ಸಿಕ್ತು, ನೀವು ನಾವು ಊರಿಗೆ ಹೋಗೋ ತನಕ ನಮ್ಮ ಜೊತೆಗೆ ಇರ್ರಿ ಅಂತೇಳಿ ಅವ್ರು ಎಲ್ಲಿ ಉಳ್ಕೊಂಡ್ರು ಅಲ್ಲೇ ಹೋಗಿ ಅವನಿಗೆ ದೇವ್ರ ಪೂಜೆಗೆಲ್ಲ ಅಣಿ ಮಾಡಿಕೊಟ್ರು. ಇವನು ಪೂಜೆ ಪುನಸ್ಕಾರ ಮಾಡ್ಕೊಂಡು ಇವ್ರಿಗೆ ಕಥೆಗಳನ್ನ ಹೇಳ್ಕೊಡ್ತಾನೆ ಇದ್ದ. ಅವ್ರ ಜೊತೆ ಇದ್ರೆ ಯಾವಾಗ ಮೈ ಮರಿತಾರೋ ಅವ್ರು ಮಲ್ಕೊಂಡಾಗ ಅವ್ರ ಹತ್ರ ಹಣದ ಗಂಟನ್ನು ಹೊಡ್ಕೊಂಡು ತಾನು ಊರು ಬಿಟ್ಟು ಓಡೋಗೋಣ ಅಂತ ಇವನಿಗೆ ಯೋಚನೆ ಇದೆ. 1 ತಿಂಗಳು ಅಲ್ಲೇ ಇದ್ದವ್ರು ಇವ್ರು ಏನು ಮಾಡಿದ್ರು, ವ್ಯವಹಾರ ಎಲ್ಲ ಮಾಡ್ಕೊಂಡು ಹಣ ಇತ್ತು ಇಲ್ಲೋ ಊರಿಗೆ ಹಣ ತಗೊಂಡು ಹೋಗೋದು ಬೇಡ ಅಂಥೇಳಿ ಹಣದ ಬದಲು ಒಬ್ಬ ವಜ್ರದ ವ್ಯಾಪಾರಿ ಹತ್ರ ಹೋದ್ರು. ವಜ್ರಗಳನ್ನು ಕೊಂಡ್ಕೊಂಡ್ರು. ಅದೆಲ್ಲ ಇವನು ಮುಂದೆನೇ ನಡೀತು. ವಜ್ರವನ್ನ ಊರಿಂದ ತಗೊಂಡು ಹೋಗೋದು ಸುಲಭ ಅಲ್ವಾ. ಅದಕ್ಕೆ ಏನು ಮಾಡಿಬಿಟ್ರು, 3 ಜನ ವ್ಯಾಪಾರಿಗಳು ಸಹಿತ ಇವನು ಮುದ್ದನೆ ತಮ್ಮ ತೊಡೆಯನ್ನ ಕೊಯ್ದು ವಜ್ರವನ್ನ ಸೇರಿಸಿ ಹೊಲ್ಕೊಂಡ್ಬಿಟ್ರು. ಗಾಯ ಆಗ್ತಿ 2 ದಿನ ಗಾಯ ಮಾಯ್ತು. ಸೀರಾ ಊರಿಗೆ ಹೋಗೋಣ ಅಂತ ಮಾಡ್ರು. ಅಲ್ಲ ಕೆಡ್ತಲ್ಲ ಕೆಲಸ. ನಾನು ಇವ್ರ ಹತ್ತಿರೋ ಹಣ ಅಪಹರಣ ಮಾಡೋಣ ಅಂದ್ರೆ ಇವರೆಲ್ಲ ಮಾರಾಟ ಮಾಡಿಬಿಟ್ರು. ವಜ್ರವನ್ನು ತಗೊಂಡು ತೊಳೆಯಲ್ಲಿ ಸೇರಿಸ್ಕೊಂಡು ಹೊಂಟಿ ಬಿಟ್ಟಿದ್ದಾರೆ. ನಾನು ಏನಾದ್ರು ಉಪಾಯ ಮಾಡಿ ಇವ್ರ ಜೊತೆಗೆ ಹೋದ್ರೆ, ಏನಾದರೂ ಮಾಡಿ ಇವ್ರ ತೊಳೆಯಲ್ಲಿರುವಂಥ ವಜ್ರವನ್ನು ನಾನು ಅಪಹರಿಸಬೇಕು ಅಂತೇಳಿ ಅವ್ರು ಹೇಳ್ದ. ಸ್ವಾಮಿ,
ನನಗೆ ಯಾಕೋ ನಿಮ್ಮಂತಹ ಸ್ವಾಮಿ ದಣಿಗಳನ್ನು ಬಿಟ್ಟು ಊರಲ್ಲಿ ಇರಕ್ಕೆ ಮನಸ್ಸು ಬರ್ತಿಲ್ಲ. ನಾನು ನಿಮ್ಮ ಜೊತೆ ಬರ್ತೀನಿ, ನಿಮ್ಮ ಊರಿನಲ್ಲಿ ಸ್ವಲ್ಪ ದಿನ ಇರ್ತೀನಿ, ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ ಅಂದ್ಕೊಳ್ಳೆ. ಅವ್ರಿಗೆ ಬಹಳ ಒಳ್ಳೆ ಮನುಷ್ಯ, ಚೆ ಎಷ್ಟು ದೇವರು ಧರ್ಮದಾಗೆ ತಿಳ್ಕೊಂಡಿದ್ದಾನೆ, ಮಹಾಪಂಡಿತ, ನನ್ನ ಜೊತೆ ಬರಲಿ ಅಂತ ಬಾರಪ್ಪ ಅಂದ್ಬಿಟ್ಟು. ಮಕ್ಕಳೇ, ಆಗಿನ ಕಾಲ ಕಾಡು ಹಾದಿ, ಎಲ್ಲಿ ನೋಡಿದ್ರು ಕಳ್ಳರು ಕಾಕರು ಕಾಡ್ತಾ ಇರ್ತಾರೆ. ಇವರು ವ್ಯಾಪಾರಿಗಳೆಲ್ಲ, ಇವ್ರ ಹತ್ರ ಏನು ದುಡ್ಡು ಇಲ್ಲ, ಕಾಸಿಲ್ಲ. ಈಗ ಎಲ್ಲ ಏನಾಗಿದೆ, ವಜ್ರ ರೂಪದಲ್ಲಿ ದೇಹದೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಸರಿ, ಹೋಗ್ತಾ ಇದ್ದಾರೆ ಕಾಟಲ್ಲಿ ಒಂದು ಹಳ್ಳಿ. ಅಲ್ಲೊಂದು ಗಿಣಿ ಕೂಗ್ತು, ಬಂದ್ರೋ ಬಂದ್ರೋ ಬೇಡ್ರ ಬನ್ರಿ, ಇವ್ರ ಹತ್ರ ತುಂಬಾ ಏನೋ ಅಮೂಲ್ಯವಾಗಿದ್ದಿದೆ, ಹಿಡೀರಿ ಹಿಡೀರಿ ಹೊಡೀರಿ ಬಡೀರಿ, ಕಚ್ಕೊಡ್ರಿ ಕಚ್ಕೊಡ್ರಿ ಅಂತ ಕೂಗ್ಬಿಡ್ತು. ಅದಕ್ಕೆ ದಿವ್ಯ ಜ್ಞಾನ ಇತ್ತು. ಯಾರ ಹತ್ರ ಕಣ್ಣಿಗೆ ಕಾಣ್ದೇನೆ ಹಿಂಗೆ ನಡುಗ್ಸಿಟ್ಕೊಂಡಿದ್ದು ಸಹಿತ ಇವನ ಹತ್ರ ಒಡವೆ ಇದೆ ಅಂತ ಹೇಳ್ಬಿಡು. ಸರಿ, ಬೇಡ್ರು ಬಂದ್ರು. ಹಾಯ್, ಅವ್ರು 3 ಜನ, ಇವ್ 4 ಜನ, ಎಲ್ಲ ನಿಮ್ಮ ಹತ್ರ ಏನಿದೆ ಕೊಡ್ರು ಕೊಡ್ರು ಅಂದ್ರು. ಸ್ವಾಮಿ, ನಮ್ಮ ಹತ್ರ ಏನಿದೆ? ಎಲ್ಲ ಬಟ್ಟೆ ಎಲ್ಲ ತೆಗೆದಿಟ್ರು. ತಗೊಳ್ಳಿ, ನಮ್ಮ ಹತ್ರ ಏನೂ ಇಲ್ಲ. ಬಟ್ಟೆ ಬಿಚ್ಚರು ಅಂದ್ರು. ಬಟ್ಟೆ ಬಿಚ್ಚು ನೋಡಿದ್ರೆ ಏನಿದೇನೂ ಇಲ್ಲ, ಯಾವ ಒಡವೆನೇ ಇಲ್ಲ. ಇವರಿಗೆ ಬಹಳ ಯೋಚನೆ ಆಗ್ತಾ, ದಬರ ಇವರಿಗೆಲ್ಲ. ಯಾಕೆಂದ್ರೆ ಶಕುನ ಹೇಳ್ತಿತ್ತಲ್ಲ, ಪಕ್ಷಿ ಯಾವತ್ತೂ ಸುಳ್ಳು ಹೇಳಿ ನಿಜನೇ ಹೇಳೋದು. ಮತ್ತದು ಹೇಳ್ತು, ಬಿಡಬೇಡ್ರಿ ಬಿಡಬೇಡ್ರಿ, ಅವ್ರ ಹತ್ರ ಇದೆ ಅವ್ರ ಹತ್ರ ಇದೆ, ನಾನು ಹೇಳ್ತಿರೋದು ನಿಜ ನಿಜ ನಿಜ, ಸರಿಯಾಗಿ ತಪಾಸಣೆ ಮಾಡ್ರಿ, ಇದೆ 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 ಅಂತ. ಹೋಗ್ರಿ ಇಂದೋರಿಗೆ ಮತ್ಕರ ನಿಲ್ರಲ್ಲಿ. ಬಟ್ಟೆ ಬಿಟ್ಟು ನೋಡಿದ್ರು ಸಹಿತ ಈ ನನ್ನ ಮಕ್ಕಳ ಹತ್ರ ಸಿಕ್ಕಿಲ್ಲ. ಅಂದ್ರೆ ಇವರೇನಾದ್ರು ದೇಹದಲ್ಲಿ ಸೇರಿಸಿಟ್ಕೊಂಡ್ಬಿಟ್ಟಿದಾರಾ? ಎಲ್ಲರಿಗೂ ಸಹಿತ ಚರ್ಮವನ್ನ, ಕೈ ಕಾಲು ಹೊಟ್ಟೆ ಎಲ್ಲ ಸೀಳಿ ಸೀಳಿ ಪರೀಕ್ಷೆ ಮಾಡ್ರು. ನಮ್ಮ ಹಕ್ಕಿ ಹೇಳಿದ್ ಯಾವತ್ತೂ ಸುಳ್ಳಾಗಿಲ್ಲ ಹಾ ಎಂದ್ಬಿಟ್ರು. ಆಗ 4 ಜನ ಗಡ 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 ನಡುಗ್ತಿದ್ದ. ನಮ್ಮ ಪಂಡಿತ ಇದ್ನಲ್ಲ, ಅವನ ಹತ್ರ ಇಲ್ಲ, ಆದ್ರೆ ಅವನು ಹೆದರ್ಕೊಂಡ. ಈಗ 3 ಜನ ಇವ್ರ ಹತ್ರ ಏನಾದ್ರೂ ಮೈಯೆಲ್ಲ ಸೀಳಿದ್ರೆ ವಜ್ರ ಏನಾದ್ರು ಸಿಗತ್ತೆ. ನನ್ನ ಹತ್ರ ಇಲ್ಲ ಅಂದ್ರೆ ಕೇಳ್ತಾರ, ಇವನು ದೇಹವನ್ನು ಸೀಳ್ತಾನೆ, ಇವನು ಸಾಯ್ತಾನೆ. ಒಟ್ಟಿನಲ್ಲಿ ಇವ್ರ ಜೊತೆ ಬಂದಿದ್ದಕ್ಕೆ ನನಗೆ ತಕ್ಕದ್ದಾಯ್ತು ಪಾಠ. ನನ್ನ ಜೀವ ಅಂತೂ ಉಳಿಯಲ್ಲ. ಮೊದಲು ನನ್ನ ಸೀಳಿದ್ರು ಸಾಯ್ತೀನಿ, ಅವ್ರು 3 ಜನ ಸೀಳು ಕೊನೆಗೆ ನನ್ನನ್ನು ಸೀಳಿದ್ರು ಸಾಯ್ತೀನಿ. ಒಟ್ಟಿನಲ್ಲಿ ನನ್ನನ್ನು ಸೀಳೋದಂತೂ ಖಾತ್ರಿ, ನಾನು ಸಾಯ್ತೀನಿ. ಆದರೆ ಒಂದು ಒಳ್ಳೆ ಕೆಲಸ ಮಾಡಿ ಸಾಯೋಣ ಅನಿಸ್ತು. ಬುದ್ಧಿವಂತ ಬೇರೆ ಕೈ ಮುಗ್ದ. ಸ್ವಾಮಿ, ನಿಮ್ಮ ಹಕ್ಕಿ ಯಾವುದೋ ಸುಳ್ಳು ಹೇಳ್ತಾ ಇದೆ. ಒಂದು ಕೆಲಸ ಮಾಡಿರಿ, ಬರ್ರಿ, ನನ್ನ ದೇಹವನ್ನು ಸೀಳ್ರಿ. ಏನಾದ್ರು ಸಿಕ್ಕರೆ ನಿಮ್ಮ ಹಕ್ಕಿ ಹೇಳಿದ್ದು ನಿಜ. ನನ್ನ ದೇಹದಲ್ಲಿ ಏನು ಸಿಗ್ಲಿಲ್ಲ, ನಾನು ಸಾಯ್ತೇನೆ, ನಂಗೇನು ಬೇಜಾರಿಲ್ಲ. ಅವ್ರು 3 ಜನರನ್ನು ಬಿಟ್ಟು ಬಿಡಿ, ಅವ್ರ ಹತ್ರ ಏನು ಇಲ್ಲ ಅಂತ ಅರ್ಥ ಅಲ್ವಾ? ಹೌದು ಹೌದು, ನೀನು ಹೇಳ ಸರಿಯಾಗಿದೆ ಅಂದ್ರು. ಹೋದ್ರು. ಆ ತರುಣನ ಕೈಯನ್ನು ಸೀಳಿದ್ರು, ರಕ್ತ ಬರ್ತಾ ಇದೆ. ಎದೆಯನ್ನು ಸೀಳಿದ್ರು, ರಕ್ತ ಹೊಟ್ಟೆ ಸೀಳಿದ್ರು, ತೊಡೆಯನ್ನೇ ಸೀಳಿದ್ರು. ಎಲ್ಲೆಲ್ಲೂ ಏನೂ ಇಲ್ಲ, ರಕ್ತ ಕಾರ್ಕೊಂಡು ಸ್ವಾಮಿ ಊರಿಗೆ ಹೋಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಪ್ರಾಣ ಬಿಟ್ಟುಬಿಟ್ಟೆ. ಪಾಪ ಕಳ್ಳರ ನಾಯಕ ನೋಡ್ದ. ಹೌದು ಪಾಪ, ಇವನು ಹೇಳಿದ್ ನಿಜ. ಇವನ ಹತ್ರ ಇಲ್ಲ ಅಂದಮೇಲೆ ಇವ್ರ ಹತ್ರ ಏನಿರುತ್ತೆ? ನಮ್ಮ ಪಕ್ಷಿನೇ ಸುಳ್ಳು ಹೇಳ್ತೀನಿ, ಪಕ್ಷಿನೇ ಕುತ್ಕೈ ಸಾಯಿಸ್ಬಿಟ್ರು. ಸ್ವಾಮಿ ಹೋದ್ರೆ ನೀವು ಅಂತ ಕಳಿಸ್ಬಿಟ್ರು. ಆ 3 ಜನ ವರ್ತಕರು ಅಪ್ಪ ಸತ್ತು ಹೋಗ್ಬಿಟ್ಟ, ನಮಗಾಗಿ ಪ್ರಾಣ ಕೊಟ್ಟ. ಅವನೆಲ್ಲರೂ ಚೆನ್ನಾಗಿರ್ಲಿ, ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಊರಿಗೆ ಹೋದವರು ಅವನ ಹೆಸರಿನಲ್ಲಿ ಕ್ರಿಯಾಕರ್ಮಗಳನ್ನ ಮಾಡಿಸಿ ದಾನ ಧರ್ಮ ಮಾಡಿದ್ರಂತೆ. ನೋಡಿ ಮಕ್ಕಳೇ, ಮಂಗ ಬುದ್ಧಿಗೇಡುತನದಿಂದ ಏನು ಮಾಡ್ತಲ್ಲಿ? ರಾಜನ್ ಸಾಯಿಸ್ತು. ಆದರೆ ಕಳ್ಳನಾದಂಥ ಈ ಪುಣ್ಯಾತ್ಮ ಅಗ್ನಿ ಪರೀಕ್ಷೆ ಆಗುವಂಥ ಕ್ಷಣದಲ್ಲಿ ತನ್ನ ಜಾಣತನದಿಂದ, ತನ್ನ ತ್ಯಾಗದಿಂದ ಆ 3 ಜನ ವ್ಯಾಪಾರಿಗಳ ಜೀವ ಉಳಿಸೋದಕ್ಕೆ ಕಾರಣನಾದ. ಯಾವನ್ ಕಳ್ಳ ಆದರೂ ಕೊನೆ ತನಕ ಕಳ್ಳನಾಗಿರ್ತಾನೆ ಅಂತಲ್ಲ, ಉಳಿಸುವಂಥ ಒಳ್ಳೆ ಕೆಲಸ ಮಾಡಿದ್ರೆ, ಹೃದಯವಂತನಾಗಿದ್ದರೆ ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕ ಆಗತ್ತಲ್ವಾ? ಯಾವತ್ತೂ ನಾವು ಜಾಣರಾಗಿರಬೇಕು, ಪ್ರಾಮಾಣಿಕರಾಗಿರಬೇಕು, 4 ಜನಕ್ಕೆ ಒಳ್ಳೇದಾಗೋ ಕೆಲಸ ಮಾಡಬೇಕು ಅಂದ್ರೆ ಇದರ ನೀತಿ. ಮಕ್ಕಳೇ ನೆನಪಿರ್ಲಿ. ಇಲ್ಲಿಗೆ ನಾವು ಮಿತ್ರಭೇದ ಮುಗಿತು. ಇನ್ನು ಮುಂದಿನ ಕಂತಲ್ಲಿ ಮಿತ್ರ ಲಾಭ, ಪಂಚತಂತ್ರ 2ನೇ ತಂತ್ರ ನೋಡ್ತೀವಿ. ಎಲ್ಲರಿಗೂ ನಮಸ್ಕಾರ.